ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಸಿಐಡಿಗೆ ಲಾಕ್ ಆಗಿದ್ದಾರೆ. ಸೊ ನಿನ್ನೆಯಿಂದ ಭೈರತಿ ವಿಚಾರಣೆ ಮಾಡಿರುವಂತಹ ಸಿಐಡಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದೆ. ಸದ್ಯ ಮೆಡಿಕಲ್ ಟೆಸ್ಟ್ ಕೂಡ ಮಾಡಿಸಲಾಗಿದೆ. ಈಗ ತಾನೇ ನೀವು ನೋಡ್ತಾ ಇದ್ರಿ. ಓವರ್ ಆಗಿ ನಿನ್ನೆ ಇವ್ರು ತಗಲಾಕೊಂಡ ನಂತರದಲ್ಲಿ ಏನೇನಾಗಿದೆ ಬನ್ನಿ ಅದಕ್ಕೆ ಸಂಬಂಧಪಟ್ಟ ರಿಪೋರ್ಟ್ ನೋಡ್ಕೊಂಬೋಣ. ಇನ್ನು ಅವರಿಗೆ ಉಳಿದದ್ದು ಒಂದೇ ದಾರಿ, ಸರೆಂಡರ್ ಆಗಬೇಕು. ಇದು ರಾಜಕೀಯ ಪ್ರೇರಿತವಾಗಿ ಮಾಡಿರುವಂತ ಒಂದು ಷಡ್ಯಂತ್ರ. ಬೆಂಗಳೂರಿನಲ್ಲಿ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿರುವ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಸಿಐಡಿ ನಿನ್ನೆ ರಾತ್ರಿಯಿಂದಲೂ ವಿಚಾರಣೆ ಮಾಡಿದೆ. ಡಿವೈಎಸ್ಪಿ ಗೌತಮರಿಂದ ವಿಚಾರಣೆ ನಡೆದಿದ್ದು, ಇಂದು ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಲಾಯಿತು. ಇತ್ತ ಮಲಯಾಳಿ ಅಜಿತ್ನನ್ನು ಸಿಐಡಿ ಪೊಲೀಸರು ಬಂಧಿಸಿದ್ದಾರೆ. ನಿನ್ನೆಯಷ್ಟೇ ಜಾಮೀನು ವಜಾ ಮಾಡಿದ್ದ ಸೆಷನ್ಸ್ ಕೋರ್ಟ್ ಅಜಿತ್ನನ್ನ ಸಿಐಡಿ ವಶಕ್ಕೆ ನೀಡಿತ್ತು. ಇಂದು ಅಜಿತ್ ಬಂಧಿಸಿದ ಸಿಐಡಿ ವೈದ್ಯಕೀಯ ತಪಾಸಣೆ ಮಾಡಿಸಿದ್ದಾರೆ. ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗುವಾಗ ಮಲಯಾಳಿ ಅಜಿತ್ ಪೊಲೀಸರ ಹಳೆ ಟೋಪಿಯಲ್ಲಿ ಮುಖ ಮುಚ್ಚಿಕೊಂಡು ಕಳ್ಳಾಟವಾಡಿದ್ದಾನೆ. ಭೈರತಿ ಬಸವರಾಜ್ಗೆ ಕಂಟಕ ತಂದಿಟ್ಟಿದ್ದೇ ಆಪ್ತ ಜಗ್ಗ. ಆರಂಭದಲ್ಲಿ ತನಗೂ ಬಿಕ್ಲು ಕೊಲೆಗೂ ಸಂಬಂಧ ಇಲ್ಲ ಅಂತ ಭೈರತಿ ಹೇಳ್ತಿದ್ರು. ತನಿಖೆ ಚುರುಕುಗೊಳಿಸಿದಾಗ ಭೈರತಿ ಆರೋಪಿ ಜಗ್ಗನ ಜೊತೆ ಸಂಪರ್ಕ ಹೊಂದಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ. ಒಂದೇ ಪಿಎನ್ಆರ್ ನಂಬರ್ನಲ್ಲಿ ಭೈರತಿ ಕುಂಭಮೇಳಕ್ಕೆ ಹೋಗಿದ್ದಲ್ಲದೆ ಜಗ್ಗನ ಜೊತೆ ಕಾಣಿಸಿಕೊಂಡಿದ್ರು. ಜಮೀನು ವಿಚಾರವಾಗಿ ಬಿಕ್ಲು ಶಿವ ಭೈರತಿ ನಡುವೆ ವೈಷಮ್ಯ ಇದ್ದಾಗ ಬಿಕ್ಲು ಶಿವ ಭೈರತಿ ವಿರುದ್ಧ ರಾಮಮೂರ್ತಿ ನಗರ ಠಾಣೆಗೆ ದೂರು ನೀಡಿದ್ದ. ಬಿಕ್ಲು ಕೊಲೆಯಾದ ದಿನ ಭೈರತಿ ಬಸವರಾಜ್ ಜಗ್ಗನ ಜೊತೆಗೆ ಸಂಪರ್ಕದಲ್ಲಿದ್ದಂತೆ. ಬಿಕ್ಲು ತಾಯಿ ಮೇಲೆ ಪ್ರಭಾವ ಬೀರಿ ಹೇಳಿಕೆ ಬದಲಿಸಿದ ಆರೋಪವು ಭೈರತಿ ಮೇಲಿದೆ. ಇಷ್ಟೆಲ್ಲ ಸಾಕ್ಷಿಗಳ ಆಧಾರದ ಮೇಲೆ ಭೈರತಿ ಬಸವರಾಜ್ ಲಾಕ್ ಆಗಿದ್ದಾರೆ. ಭೈರತಿ ಬಂಧನ ವಿಚಾರವಾಗಿ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಅವರ ಮುಂದೆ ಇದ್ದದ್ದು ಎರಡೇ ದಾರಿ, ಒಂದು ಸರೆಂಡರ್ ಆಗೋದು, ಇನ್ನೊಂದು ಬಂಧನವಾಗೋದು ಅಂತಿದ್ದಾರೆ. ಸಿಒಡಿನವರು ಅವ್ರ ಮೇಲೆ ಏನು ಕ್ರಮ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ರು. ಅವರು ಹೈಕೋರ್ಟಲ್ಲಿ ಸ್ಟೇಗೆ ಅಪ್ಲೈ ಮಾಡಿದ್ರು. ಅದಾದಮೇಲೆ ಅವರು ಮತ್ತೆ ಸುಪ್ರೀಂ ಕೋರ್ಟಿಗೆ ಹೋಗಿ ಅಲ್ಲಿ ಬೇಲಿಗೆ ಪ್ರಯತ್ನ ಮಾಡಿದ್ರು. ಅಲ್ಲಿ ಕೂಡ ರಿಜೆಕ್ಟ್ ಆಯಿತು. ಇನ್ನು ಅವರಿಗೆ ಉಳಿದದ್ದು ಒಂದೇ ದಾರಿ, ಸರೆಂಡರ್ ಆಗಬೇಕು, ಇಲ್ಲ ಪೊಲೀಸ್ನವರು ಅರೆಸ್ಟ್ ಮಾಡಲೇಬೇಕು. ಸೊ ಹಾಗಾಗಿ ಅವರು ಸರೆಂಡರ್ ಆಗಿದ್ದಾರೆ. ಮುಂದೆ ಏನು ಕಾನೂನಿನ ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನ ಸಿಒಡಿ ಅವರು ತಗೊಳ್ತಾರೆ. ಭೈರತಿ ಬಂಧನಕ್ಕೆ ಬಿಜೆಪಿ ನಾಯಕರು ಕಿಡಿಕಾರುತ್ತಿದ್ದಾರೆ. ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದೇವೆ. ಕಾನೂನಾತ್ಮಕವಾಗಿ ಅವರು ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರ ಸಂದರ್ಭ. ಇದು ರಾಜಕೀಯ ಪ್ರೇರಿತವಾಗಿ ಮಾಡಿರುವಂತ ಒಂದು ಷಡ್ಯಂತ್ರ. ಅದರಿಂದ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಅವರು ಅನುಭವಿಸ್ತಾರೆ. ಇದೆ ಯಾರ್ಯಾರು ಈ ತರ ದ್ವೇಷದ ರಾಜಕಾರಣವನ್ನು ಮಾಡ್ತಾರೋ ಅದು ಪ್ರತಿಫಲ ಇದ್ದೇ ಇರುತ್ತೆ. ಅದರಿಂದ ಅವರು ಕಾನೂನಿಗೆ ಶರಣಾಗಿದ್ದಾರೆ. ಇನ್ನು ಕಾನೂನು ಏನು ತೀರ್ಮಾನ ತೆಗೆದುಕೊಳ್ತಾ ಅದಕ್ಕೆಲ್ಲ ನಾವು ಬದ್ಧರಾಗಿರ್ತೀವಿ. ಅದೇನೇ ಹೇಳಿ, ಬಿಕ್ಲು ಕೊಲೆ ಕೇಸ್ನಲ್ಲಿ ತಲೆಮರೆಸಿಕೊಂಡಿದ್ದ ಭೈರತಿ ಬಸವರಾಜ್ ಕೊನೆಗೂ ಲಾಕ್ ಆಗಿದ್ದಾರೆ. ತನಿಖೆಯನ್ನ ಕೈಗೆತ್ತಿಕೊಂಡಿರುವ ಸಿಐಡಿ ಹಲವು ಆಯಾಮಗಳಲ್ಲಿ ಎನ್ಕ್ವೈರಿ ಮಾಡ್ತಿದೆ. ಬ್ಯೂರೋ ರಿಪೋರ್ಟ್, TV9. ಇದೇ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗಿನ ಮತ್ತೋರ್ವ ಪ್ರಮುಖ ಆರೋಪಿ ಅಂತ ಅಂದ್ರೆ ಮಲಯಾಳಿ ಅಜಿತ್. ಮಲಯಾಳಿ ಅಜಿತ್ ಕೂಡ ಈಗ ಆಲ್ರೆಡಿ ಸಿಐಡಿ ಕೈಯಲ್ಲಿ ಲಾಕ್ ಆಗಿದ್ದ. ಸೊ ಆತನನ್ನ ಇವತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಮುಂದೆ ಹಾಜರುಪಡಿಸಿದಂತ ಸಂದರ್ಭದಲ್ಲಿ ಮಲಯಾಳಿ ಅಜಿತ್ನನ್ನು ಕೂಡ ಪೊಲೀಸ್ ಕಸ್ಟಡಿಗೆ ನೀಡಿ ಅಥವಾ ಸಿಐಡಿ ಕಸ್ಟಡಿಗೆ ಕೊಟ್ಟು ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಫೆಬ್ರವರಿ 19ರವರೆಗೂ ಮಲಯಾಳಿ ಅಜಿತ್ ಸಿಐಡಿ ಕಸ್ಟಡಿಗೆ. ಹೆಚ್ಚಿನ ವಿಚಾರಣೆಗೆ ನಾವು ಈತ ನಮಗೆ ಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಸಿಐಡಿ ಮನವಿ ಮಾಡಿಕೊಂಡಿತ್ತು. ನೋಡಿ, ಇವರೆಲ್ಲ ಒಂದೇ ಟೀಮು. ಮಲಯಾಳಿ ಅಜಿತ್ತು, ಆ ಕಡೆ ಇರುವಂಥ ಜಗ್ಗ, ಮತ್ತೊಂದು ಕಡೆ ಇರುವಂಥ ಭೈರತಿ ಬಸವರಾಜ್ ಒಂದೇ ಟೀಮ್ ಅಂತ ಯಾಕೆ ಹೇಳ್ತೀವಿ ಅಂತಂದರೆ ಎಲ್ಲ ಸೇರಿ ಪ್ರಯಾಗ್ರಾಜ್ಗೆ ಹೋದಂಥ ಸಂದರ್ಭದ ಕೆಲ ಫೋಟೋಸ್ಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಹಾಗಾಗಿ ನನಗೆ ಸಂಪರ್ಕನೇ ಇಲ್ಲ ಅನ್ನುವಂಥ ರೀತಿಯಾಗಿ ಇವರೆಲ್ಲ ಒಬ್ರಿಗೊಬ್ರು ಸಂಪರ್ಕನೇ ಇಲ್ಲ ಅನ್ನೋ ರೀತಿಯಾಗಿ ಹೇಳಿಕೆಯನ್ನೆಲ್ಲ ಕೊಟ್ಕೊಂಡು ಓಡಾಡ್ತಾ ಇದ್ರು. ಈಗೆಲ್ಲ ಲಾಕ್ ಆಗಿದ್ದಾರೆ.